Hi guys, welcome back to ಸ್ಪರ್ಧಾ ಪುನೀತ ಯೂಟ್ಯೂಬ್ ಚಾನಲ್. ಓಕೆ, ಟುಡೇ ಸೆಕ್ಷನ್ ಅಲ್ಲಿ ಪಾರ್ಟ್ 2 ವಿಡಿಯೋನ ನೋಡ್ತಾ ಹೋಗೋಣ. ನೈಟ್ರೋಜನ್ ಪಾರ್ಟ್ 2 ನ ನೋಡ್ತಾ ಹೋಗೋಣ. ನೈಟ್ರೋಜನ್ ಪಾರ್ಟ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರ್ತವೆ ಅಂತ ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಸೆಕೆಂಡ್ ವಿಡಿಯೋ ನೋಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ನೀವೆಲ್ಲ ನೈಟ್ರೋಜನ್ ಬಗ್ಗೆ ನೋಡಿದ್ರಿ. ಈ ಎನ್ ಪಿ ಕೆ ಗೊಬ್ಬರಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಈ ಎನ್ ಪಿ ಕೆ ಗೊಬ್ಬರಗಳನ್ನ ನಮ್ಮ ಒಂದು ಹೊಲದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಎಲ್ಲಾ ಸಸ್ಯಗಳಿಗೆ ಬೇಕಾದಂತೆ. ಫಾರ್ ಎಕ್ಸಾಂಪಲ್, ಏನಾದ್ರು ಅತಿ ಹೆಚ್ಚು ಮಳೆ ಬರ್ತಾ ಇದ್ರೆ, ಮಳೆ ಬಂದು ನಿಂತ ತಕ್ಷಣ ಏನ್ ಮಾಡ್ತಾ ಹೋಗ್ತಾರೆ, ಯೂರಿಯಾನ ಚೆಲ್ತಾ ಬರ್ತಾರೆ. ಯಾಕಂದ್ರೆ ಮಳೆ ಬಂದು 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 ಏನಾಗಿರುತ್ತೆ, ಸಸ್ಯ ಬೇರುಗಳಲ್ಲಿ ಮಣ್ಣುಗಳಲ್ಲಿ ನೈಟ್ರೋಜನ್ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಅದು ತುಂಬಾ ಕೆಳಗಡೆ ಹೋಗಿರುತ್ತೆ. ಅದಕ್ಕೋಸ್ಕರ ಯೂರಿಯಾನ ಚೆಲ್ತಾ ಬರ್ತಾರೆ. ಹಳ್ಳಿಗಳಲ್ಲಿ ನೋಡ್ಬೋದು ರೈತರು. ಅದೇ ರೀತಿ ಈ ಎನ್ ಪಿ ಕೆಗಳು ಆ ಒಂದು ನಾವು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ, ಎನ್ ಪಿ ಕೆಗಳನ್ನ ಯಾವ ರೀತಿ ಉತ್ಪತ್ತಿ ಆಗ್ತಾ ಬರ್ತವೆ ನಮ್ಮಲ್ಲಿ ಎನ್ ಪಿ ಕೆಗಳು ಅಂದ್ರೆ, ಫಸ್ಟ್ ಈ ಎನ್ ಪಿ ಕೆಲಿ ಅಥವಾ ನಮ್ಮ ಒಂದು ವಾತಾವರಣದಲ್ಲಿ ಏನಿರುತ್ತೆ, ನೈಟ್ರೋಜನ್ ಇರುತ್ತೆ. ಈ ನೈಟ್ರೋಜನ್ ನ ಡೈರೆಕ್ಟ್ ಆಗಿ ಏನ್ ಮಾಡೋದಿಲ್ಲ, ಸಸ್ಯಗಳು ಹೀರ್ಕೊಳ್ಳೋದಿಲ್ಲ. ಈ ನೈಟ್ರೋಜನ್ ನ ಡೈರೆಕ್ಟ್ ಆಗಿ ಸಸ್ಯಗಳು ಹೀರ್ಕೊಳ್ಳೋದಿಲ್ಲ ಅಂದ್ರೆ, ಇದು ತ್ರಿಬಲ್ ಬಾಂಡಿಂಗ್ ಇರುತ್ತೆ ನೈಟ್ರೋಜನ್ ಮಧ್ಯೆ. ಇದು ಸ್ಟೇಬಲ್ ಇರುತ್ತೆ. ಓಕೆ, ಈ ಸ್ಟೇಬಲ್ ಬಾಂಡ್ ಅನ್ನ ಕಟ್ ಮಾಡೋದಕ್ಕೆ ಸಸ್ಯಗಳು ಆಗೋದಿಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹೀರ್ಕೊಳ್ಳೋದಿಲ್ಲ. ಯಾಕಂದ್ರೆ ಗೊತ್ತಿರ್ಬೋದು ನಿಮ್ಗೆ, ನಾವು ರಾಗಿಯನ್ನ ಡೈರೆಕ್ಟ್ ತಿನ್ನೋದಿಲ್ಲ. ಏನ್ ಮಾಡ್ತೀವಿ, ಪುಡಿ ಮಾಡ್ಬಿಟ್ಟು ಅದನ್ನ ಹಿಟ್ಟು ಮಾಡಿ ಅದನ್ನ ಮುದ್ದೆ ಮಾಡಿ ತಿಂತಾ ಬರ್ತೀವಿ. ಅದೇ ರೀತಿ ಇವು ಡೈರೆಕ್ಟ್ ಆಗಿ ತಿನ್ನಕ್ ಆಗೋದಿಲ್ಲ. ಅವೇನ್ ಮಾಡ್ತವೆ, ತಮಗೆ ಬೇಕಾದಂತ ಒಂದು ಕಾಂಪೋನೆಂಟ್ಸ್ ಗಳನ್ನ ಕನ್ವರ್ಟ್ ಮಾಡ್ಕೊಂಡು ತಿಂತಾ ಬರ್ತವೆ. ಆ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಟೆಪ್ಸ್ ಇದೆ. ಒಂದು ನ್ಯಾಚುರಲ್, ಇನ್ನೊಂದು ಆರ್ಟಿಫಿಷಿಯಲ್. ಸ್ವಾಭಾವಿಕ ಕೃತಕ. ಓಕೆ, ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆಯಲ್ಲ, ಆ ನೈಟ್ರೋಜನ್ ನ ನೈಟ್ರೋಜನ್ ಪ್ರಾಡಕ್ಟ್ ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಎರಡು ಸ್ಟೆಪ್ಸ್ ಇದೆ. ಒಂದು ಆರ್ಟಿಫಿಷಿಯಲ್, ಇನ್ನೊಂದು ನ್ಯಾಚುರಲ್. ಆರ್ಟಿಫಿಷಿಯಲ್ ಅಂದ್ರೆ ಏನು? ಓಕೆ, ಆರ್ಟಿಫಿಷಿಯಲ್ ಅಂದ್ರೆ ಏನಿಲ್ಲ, ಲ್ಯಾಬ್ ಅಲ್ಲಿ ಹೋಗ್ತೀವಿ, ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಏನ್ ಮಾಡ್ತೀವಿ, ಕಂಬೈನ್ ಮಾಡ್ತೀವಿ, ಅಮೋನಿಯಾಗಿ ಕನ್ವರ್ಟ್ ಮಾಡ್ತೀವಿ. ಆ ಅಮೋನಿಯಾನ ಯೂರಿಯಾದಲ್ಲಿ ಯೂಸ್ ಮಾಡ್ತೀವಿ. ಅದು ಪ್ರೋಸೆಸ್. ಅದನ್ನ ಏಬರ್ ಪ್ರೋಸೆಸ್ ಅಂತ ಕರಿತಾ ಹೋಗ್ತಾರೆ. ಏಬರ್ ಪ್ರೋಸೆಸ್. ಓಕೆ, ಬಾಷ್ ಪ್ರೋಸೆಸ್ ಅಂತಾನು ಕರಿತಾ ಹೋಗ್ತಾರೆ. ಇನ್ನೊಂದು ಎರಡು ಪ್ರೋಸೆಸ್ ಗಳಿಂದ ಮಾಡಬಹುದು. ಈ ತರ ಯಾವನ್ನು ಕನ್ವರ್ಟ್ ಮಾಡೋದು, ನೈಟ್ರೋಜನ್ ಇದ್ದಂತ ನೈಟ್ರೋಜನ್ ಅನ್ನ ಏನ್ ಮಾಡ್ಬೋದು, ಅಮೋನಿಯಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, NH4 ಆಗಿ ಕನ್ವರ್ಟ್ ಮಾಡ್ಬೋದು, ಅಮೋನಿಯಾ ಕನ್ವರ್ಟ್ ಮಾಡ್ಬೋದು. ಈ ಅಮೋನಿಯಾನ ಏನ್ ಮಾಡ್ತಾರೆ, ಯೂರಿಯಾದಲ್ಲಿ ಹಾಕ್ತಾರೆ. ಯೂರಿಯಾ ಅಂತ ಕರಿತಾ ಹೋಗ್ತಾರೆ. ಯೂರಿಯಾನ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಸಾಲಿಡ್ ಕನ್ವರ್ಟ್ ಮಾಡಿ ಸಸ್ಯಗಳಿಗೆ ಸಿಂಪಡಿಸ್ತಾ ಬರ್ತಾರೆ. ಅವಾಗ ಏನಾಗ್ತದೆ, ಸಸ್ಯಗಳು ಹೀರ್ಕೊಂತಾ ಬರ್ತವೆ ಇವನ್ನ, ಯಾವ್ದನ್ನ, NH4 ಅನ್ನ. ಓಕೆ, ಅದೇ ರೀತಿ ಈ NH4 ಆರ್ಟಿಫಿಷಿಯಲ್ ಈ ರೀತಿ ಪ್ರೊಡ್ಯೂಸ್ ಮಾಡಿದ್ರು, ನ್ಯಾಚುರಲ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ರೀತಿ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ ಅಂದ್ರೆ, ನ್ಯಾಚುರಲ್ 2 ಟೈಪ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೋಡಿರ್ಬೋದು, ಮಿಂಚು ಮತ್ತೆ ಗುಡುಗುಳು ಬಂದಾಗ, ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮಿಂಚು ಮತ್ತೆ ಗುಡುಗುಳು ಬಂದಾಗ ಏನಾಗುತ್ತೆ, ನೈಟ್ರಿಕ್ ಆಸಿಡ್ ಕನ್ವರ್ಟ್ ಆಗುತ್ತಲ್ಲ, ಆ ನೈಟ್ರಿಕ್ ಆಸಿಡ್ ಏನಾಗುತ್ತೆ, ಭೂಮಿಗೆ ಬಂದು ಸೇರ್ಬಿಟ್ಟು ಅದು ಕೂಡ ಏನಾಗ್ತಾ ಬರುತ್ತೆ, ಒಂದು ಭೂಮಿಯಲ್ಲಿ ನೈಟ್ರಿಕ್ ಆಸಿಡ್ ಪ್ರಮಾಣವು ಜಾಸ್ತಿ ಆದಂತೆ ಅದನ್ನ ಸಸ್ಯಗಳು ಹೀರ್ಕೊಳ್ತಾ ಬರುತ್ತೆ. ಅದೊಂದು ಪ್ರಮಾಣ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬಯೋಕೆಮಿಕಲ್ ಪ್ರೋಸೆಸ್. ಈ ಪ್ರೋಸೆಸ್ ಅಂತ ಕರಿತೀವಿ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದನ್ನ ಅಥವಾ ಸಾರಜನಕ ಸ್ಥಿರೀಕರಣ ಅಂತ ಕರಿತೀವಿ. ಸಾರಜನಕ ಸ್ಥಿರೀಕರಣ. ಓಕೆ, ಈ ಸಾರಜನಕ ಸ್ಥಿರೀಕರಣದಿಂದ ಏನ್ ಮಾಡ್ತಾ ಹೋಗ್ತವೆ, ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾ ಹೋಗ್ತವೆ, ಈ ಒಂದು ವಾತಾವರಣದಲ್ಲಿರುವ ನೈಟ್ರೋಜನ್ ನ ಸಸ್ಯಗಳಿಗೆ ಬೇಕಾದಂತ ನೈಟ್ರೋಜನ್ ಪ್ರಾಡಕ್ಟ್ ಗಳಾಗಿ ಕನ್ವರ್ಟ್ ಮಾಡ್ತಾ ಕೊಡ್ತವೆ. ಅದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ ಅಥವಾ ಸಾರಜನಕ ಸ್ಥಿರೀಕರಣ ಅಂತ ಕರಿತೀವಿ. ಇಲ್ಲಿ ನಮಗೆ ಮೈನ್ ಟಾಪಿಕ್ ಯಾವ್ದು, ನೈಟ್ರೋಜನ್ ಫಿಕ್ಸೇಷನ್. ಇದನ್ನ ಮೈನ್ ಟಾಪಿಕ್ ಆಗಿ ನೋಡ್ತಾ ಹೋಗೋಣ. ಅಟ್ಮಾಸ್ಫಿಯರ್ ಅಲ್ಲಿರೋ 78% ನೈಟ್ರೋಜನ್ ನೈಟ್ರೋಜನ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದು. ನೈಟ್ರೋಜನ್ ಪ್ರಾಡಕ್ಟ್ಸ್ ಯಾವ ಸರ್ ನೈಟ್ರೋಜನ್ ಪ್ರಾಡಕ್ಟ್ಸ್? ಓಕೆ, ಫಸ್ಟ್ ಒನ್ ಹೇಳ್ತೀನಿ, ನೈಟ್ರಿಕ್. ಓಕೆ, ಫಸ್ಟ್ ಒನ್ ಅದು ನೈಟ್ರೇಟ್. ಸೆಕೆಂಡ್ ಒನ್ ನೈಟ್ರೇಟ್. ಥರ್ಡ್ ಒನ್ ಅಮೋನಿಯಾ. ಫೋರ್ತ್ ಒನ್ ಅಮೋನಿಯಂ. ಓಕೆ,
ಈ ತರ ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಸಸ್ಯಗಳಿಗೆ ಬೇಕಾದಂತ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದನ್ನ ಎಂತ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಅಟ್ಮಾಸ್ಫಿಯರ್ ಇರೋ 78% ನೈಟ್ರೋಜನ್ ಅನ್ನ ಓಕೆ ಸಸ್ಯಗಳಿಗೆ ಬೇಕಾದಂತ ಪ್ಲಾಂಟ್ಸ್ ಬೇಕಾದಂತ ಒಂದು ನೈಟ್ರೋಜನ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ನೈಟ್ರೇಟ್ ಅಮೋನಿಯಾಗಳಾಗಿ ಕನ್ವರ್ಟ್ ಮಾಡುವುದು, ಅಮೋನಿಯಂ ಆಗಿ ಕನ್ವರ್ಟ್ ಮಾಡೋ ಒಂದು ಪ್ರೋಸೆಸ್ ನ ಅಂತ ಕರಿತೀವಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಈ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಇದರಲ್ಲಿ ಈ ಒಂದು ಪ್ರೋಸೆಸ್ ನ ಮಾಡೋದು ಯಾರು ಅಂದ್ರೆ ಬ್ಯಾಕ್ಟೀರಿಯಾಗಳು ಈ ಒಂದು ಪ್ರೋಸೆಸ್ ನ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾ ಹೋಗ್ತವೆ. ಇದನ್ನ ಕೀಮೋಸಿಂಥಸಿಸ್ ಅಂತ ಕರಿತಾ ಹೋಗ್ತೀವಿ. ಕೀಮೋಸಿಂಥೆಸಿಸ್ ರಾಸಾಯನಿಕ ಸಂಶ್ಲೇಷಣೆ. ಈ ರಾಸಾಯನಿಕ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಏನ್ ಮಾಡ್ತಾ ಹೋಗ್ತವೆ, ಈ ಬ್ಯಾಕ್ಟೀರಿಯಾಗಳು ಈ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾ ಹೋಗ್ತವೆ. ಸಾರಜನಕ ಸ್ಥಿರೀಕರಣ ಮಾಡೋದು ಯಾರು ಅಂದ್ರೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ಬಿಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್. ಯಾರು ಸಾರಜನಕ ಸ್ಥಿರೀಕರಣ ಮಾಡ್ತಾರೆ, ಬ್ಯಾಕ್ಟೀರಿಯಾಗಳು ಸಾರಜನಕ ಸ್ಥಿರೀಕರಣವನ್ನ ಮಾಡ್ತಾ ಬರ್ತವೆ. ತುಂಬಾ ಇಂಪಾರ್ಟೆಂಟ್, ಈ ಪಾಯಿಂಟ್ ನೆನಪಿರ್ಬೇಕು. ಓಕೆ, ಯಾವ ಸಂದರ್ಭದಲ್ಲಿ ನೈಟ್ರೋಜನ್ ಸ್ಥಿರೀಕರಣವನ್ನ ಮಾಡ್ತಾ ಬರ್ತವೆ ಈ ಒಂದು ಬ್ಯಾಕ್ಟೀರಿಯಾಗಳು ಅಂದ್ರೆ, ಫಸ್ಟ್ ನಮಗೆ ಗೊತ್ತಿರೋ ಒಂದು ಕಾಮನ್ ಆಗಿ ಗೊತ್ತಿರೋದು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯಗಳಲ್ಲಿ ಅಥವಾ ಲೆಗ್ಯುಮಿನಸ್ ಪ್ಲಾಂಟ್ಸ್ ಗಳಲ್ಲಿ ಕಾಣ್ತಾ ಬರುತ್ತೆ. ದ್ವಿದಳ ಧಾನ್ಯಗಳಲ್ಲಿ ಯಾವ್ಯಾವಾಗಿರ್ತವೆ, ಬಟಾಣಿ ಗಿಡಗಳಾಗಿರ್ಬೋದು, ಕಡಲೆ ಗಿಡಗಳಾಗಿರ್ಬೋದು, ಕಡಲೆಕಾಯಿ ಗಿಡಗಳಾಗಿರ್ಬೋದು, ಅದರ ಒಂದು ಬೇರುಗಳಲ್ಲಿ ಅಥವಾ ಅದರಲ್ಲಿ ರೂಟ್ ಅಲ್ಲಿ ಏನಿರುತ್ತೆ ಒಂದು ನೋಡ್ ಸಿಸ್ಟಮ್ ಇರುತ್ತೆ, ಗಂಟುಗಳಿರ್ತವೆ. ಆ ಗಂಟುಗಳಲ್ಲಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಸೇರ್ಕೊಂಡ್ಬಿಟ್ಟು ಹೇಳುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಒಂದು ಅಗ್ರಿಮೆಂಟ್ ಮಾಡುತ್ತೆ. ಏನು ಅಗ್ರಿಮೆಂಟ್ ಅಂದ್ರೆ, ನೀನು ಏನ್ ಹೇಳುತ್ತೆ ಅಂದ್ರೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಕಡಲೆ ಗಿಡಕ್ಕೆ ಅಥವಾ ಬಟಾಣಿ ಗಿಡಕ್ಕೆ ಹೇಳುತ್ತೆ, ನಾನು ಬದುಕಿರುವವರೆಗೂ ನಿನಗೆ ಏನ್ ಕೊಡ್ತಾ ಹೋಗ್ತೀನಿ, ಈ ನೈಟ್ರೋಜನ್ ಫಿಕ್ಸೇಷನ್ ಮಾಡಿಬಿಟ್ಟು ಏನ್ ಕೊಡ್ತಾ ಹೋಗ್ತೀನಿ, ಅಮೋನಿಯಾ ಅಥವಾ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡ್ಕೊಡ್ತಾ ಇರ್ತೀನಿ. ನೀನು ಬದುಕಿರೋವರೆಗೂ ನನಗೇನ್ ಮಾಡು, ಫೋಟೋಸಿಂಥಸಿಸ್ ಮಾಡಿ ಆಹಾರವನ್ನ ಕೊಡ್ತಾ ಹೋಗು. ಆ ಆಹಾರವನ್ನ ನಾನು ತಿಂದು ನಿನ್ನಲ್ಲೇ ಬದುಕಿರ್ತೀನಿ. ನೀನು ನೈಟ್ರೋಜನ್ ಅನ್ನ ಬಳಸ್ಕೊಂಡು ನ್ಯೂಟ್ರಿಷನ್ಸ್ ಆಗಿ ಯೂಸ್ ಮಾಡ್ಕೊಂಡು ಆಹಾರವನ್ನ ಉತ್ಪತ್ತಿ ಮಾಡು ಅಂತ ಈ ರೀತಿ ಒಂದು ಅಗ್ರಿಮೆಂಟ್ ಮಾಡ್ಕೊಂತವೆ. ಯಾವುದು, ಸಸ್ಯಗಳು ಮತ್ತೆ ಈ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ. ಆ ದ್ವಿದಳ ಧಾನ್ಯ ಸಸ್ಯಗಳು ಮತ್ತೆ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಗ್ರಿಮೆಂಟ್ ಏನಂತ ಕರಿತಾ ಹೋಗ್ತೀವಿ, ಸಿಂಬಯೋಸಿಸ್ ರಿಲೇಶನ್ಶಿಪ್ ಅಂತ ಕರಿತಾ ಹೋಗ್ತೀವಿ. ಕೂಡು ಜೀವನ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ, ಸಿಂಬಯೋಸಿಸ್ ರಿಲೇಶನ್ಶಿಪ್ ಅಥವಾ ಕೂಡು ಜೀವನ. ಈ ಕೂಡು ಜೀವನದಲ್ಲಿ ಏನ್ ಮಾಡ್ತವೆ, ಇವು ಲಿವಿನ್ ಅನ್ಕೋಬಹುದು. ಒಂದು ಬೆಸ್ಟ್ ಕಾನ್ಸೆಪ್ಟ್ ಅಂದ್ರೆ ಸಾಯೋವರೆಗೂ ಎರಡು ಜೊತೆಲೇ ಇದ್ದು ಏನ್ ಮಾಡ್ತವೆ, ಈ ಒಂದು ಸಿಂಬಯೋಸಿಸ್ ರಿಲೇಶನ್ಶಿಪ್ ಅನ್ನ ಮಾಡ್ತಾ ಹೋಗ್ತವೆ. ಈ ಸಿಂಬಯೋಸಿಸ್ ರಿಲೇಶನ್ಶಿಪ್ ಮುಖಾಂತರವಾಗಿ ಏನ್ ಮಾಡ್ತಾ ಹೋಗ್ತವೆ, ಇವು ಆಹಾರವನ್ನು ಉತ್ಪತ್ತಿ ಮಾಡಿ ಆ ಒಂದು ಬ್ಯಾಕ್ಟೀರಿಯಾಗಳಿಗೆ ಕೊಡ್ತವೆ. ಅವು ನೈಟ್ರೋಜನ್ ಅಮೋನಿಯಾಗಿ ಕನ್ವರ್ಟ್ ಮಾಡಿ ಸಸ್ಯಗಳಿಗೆ ಕೊಡ್ತವೆ. ಈ ತರ ಒಂದು ಪ್ರೋಸೆಸ್ ಅಲ್ಲಿ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ. ಇದನ್ನ ಎಂತ ಕರಿತಾ ಹೋಗ್ತದೆ ಅಂದ್ರೆ ಸಿಂಬಯೋಸಿಸ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಈ ತರದಲ್ಲಿ ಮಾಡೋದು ಯಾವುದು ಅಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಈ ಒಂದು ಪ್ರೋಸೆಸ್ ಅಲ್ಲಿ ಮಾಡ್ತಾ ಬರುತ್ತೆ. ಒಂದಾದ್ರೆ ಸೆಕೆಂಡ್ ಒನ್, ಓಕೆ, ಏರೋಬಿಕ್ ಕಂಡೀಷನ್ ಅಂದ್ರೆ ಆಕ್ಸಿಜನ್ ಎಲ್ಲಿದೆಯೋ ಆ ಪ್ರದೇಶದಲ್ಲಿ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಅದು ಅಜೋಟೋಬ್ಯಾಕ್ಟರ್ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅಜೋಟೋಬ್ಯಾಕ್ಟೀರಿಯಾ ನೈಟ್ರೋಜನ್ ವಾತಾವರಣದಲ್ಲಿರುವ ನೈಟ್ರೋಜನ್ ಕನ್ವರ್ಟ್ ಮಾಡಿ ನೈಟ್ರೇಟ್ ಅಮೋನಿಯಾಗಳಾಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಯಾವುದು, ಈ ಅಜೋಟೋಬ್ಯಾಕ್ಟೀರಿಯಾ. ಓಕೆ, ಈ ಅಜೋಟೋಬ್ಯಾಕ್ಟೀರಿಯಾನು ಇದೇ ಒಂದು ಏರೋಬಿಕ್ ಅಂದ್ರೆ ಆಕ್ಸಿಜನ್ ಎಲ್ಲಿರುತ್ತೋ ಆ ಪ್ರದೇಶದಲ್ಲಿ ಮಾತ್ರ ಅಜೋಟೋಬ್ಯಾಕ್ಟೀರಿಯಾ ವರ್ಕ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸರ್, ಆಕ್ಸಿಜನ್ ಇಲ್ಲದ ಪ್ರದೇಶದಲ್ಲಿ ಯಾವ್ದು ವರ್ಕ್ ಮಾಡುತ್ತೆ? ಈ ಆಕ್ಸಿಜನ್ ಇಲ್ಲದ ಪ್ರದೇಶ ಅಂದ್ರೆ ಅನೇರೋಬಿಕ್ ಕಂಡೀಷನ್ ಅಂತ ಕರಿತೀವಿ. ಅನೇರೋಬಿಕ್ ಕಂಡೀಷನ್ ಅಥವಾ ಆಕ್ಸಿಜನ್ ರಹಿತ ಸಂದರ್ಭದಲ್ಲಿ. ಈ ಆಕ್ಸಿಜನ್ ರಹಿತ ಸಂದರ್ಭದಲ್ಲಿ ಯಾವ್ದು ವರ್ಕ್ ಮಾಡುತ್ತೆ? ಇಲ್ಲಿ ಕ್ಲಾಸ್ಟ್ರೋಡಿಯಂ ಈ ಕ್ಲಾಸ್ಟ್ರೋಡಿಯಂ ಅನ್ನೋ ಬ್ಯಾಕ್ಟೀರಿಯಾ ಈ ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ವಾತಾವರಣದಲ್ಲಿರುವ ನೈಟ್ರೋಜನ್ ನೈಟ್ರೇಟ್ ಅಥವಾ ಅಮೋನಿಯಾಗಳಾಗಿ ಕನ್ವರ್ಟ್ ಮಾಡ್ಕೊಡ್ತಾ ಬರುತ್ತೆ. ಇದು ಕ್ಲಾಸ್ಟ್ರೋಡಿಯಂ. ಸರ್, ಕೆಲವೊಂದು
ಕೆಲವೊಂದು ನೀಲಿ ಹಸಿರು ಶೈವಲಗಳು ಅಂತ ಕರಿತಾ ಹೋಗ್ತಾರೆ, ಅಥವಾ ಬ್ಲೂ ಗ್ರೀನ್ ಆಲ್ಗೆಗಳು ಅಂತ ಕರಿತಾ ಹೋಗ್ತಾರೆ. ಅದು ಬ್ಲೂ ಗ್ರೀನ್ ಆಲ್ಗೆಗಳು ಅಂತ ಕರೆದ್ರು ಕೂಡ, ಬ್ಲೂ ಗ್ರೀನ್ ಆಲ್ಗೇಸ್ ಅಂತ ಕರೆದ್ರು ಕೂಡ ಇದು ಆಲ್ಗೆ ಅಲ್ಲ, ಇದು ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತಾ ಹೋಗ್ತಾರೆ. ಇದು ಬ್ಯಾಕ್ಟೀರಿಯಾದ ಒಂದು ಗುಂಪಿಗೆ ಸೇರಿದವು, ಬಟ್ ನೇಮ್ ಬ್ಲೂ ಗ್ರೀನ್ ಆಲ್ಗೆ ಅಂತಾನೆ ಕರೀತಾರೆ, ಬಟ್ ಇದು ಬ್ಯಾಕ್ಟೀರಿಯಾನೇ. ಓಕೆ, ಇದೊಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಸ್ಪೆರುಲಾ, ಅನಾಬೆಲಾ, ಅಜೋಲಾ, ಈ ತರದ ಒಂದು ಬ್ಯಾಕ್ಟೀರಿಯಾಗಳು ಕೂಡ ಏನ್ ಮಾಡ್ತವೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಸಸ್ಯಗಳಿಗೆ ನೈಟ್ರೇಟ್, ಅಮೋನಿಯಾ, ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡ್ಕೊಡ್ತಾ ಬರುತ್ತೆ. ಇದು ಕೂಡ ಒಂದು ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಓಕೆ, ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಸಸ್ಯಗಳಿಗೆ ಈ ಒಂದು ಬ್ಯಾಕ್ಟೀರಿಯಾಗಳು ಬಯೋಕೆಮಿಕಲ್ ಪ್ರೋಸೆಸ್ ಅಲ್ಲಿ ಅಮೋನಿಯಾ ಮತ್ತೆ ನೈಟ್ರೇಟ್ ಗಳನ್ನ ಒದಗಿಸ್ತಾ ಬರ್ತವೆ. ಇವು ಏನಾಗುತ್ತೆ, ನ್ಯಾಚುರಲ್ NPKಗಳು, ನ್ಯಾಚುರಲ್ ಏನಾಗುತ್ತೆ, ಫರ್ಟಿಲೈಸ್ ಗಳಾಗಿ ವರ್ಕ್ ಮಾಡ್ತಾ ಬರ್ತವೆ. ಓಕೆ, ಅದರ್ ನೆಕ್ಸ್ಟ್ ನಮ್ಮಲ್ಲಿ ಈಗ ವಾತಾವರಣದಲ್ಲಿ ಏನಿದೆ, ಅಮೋನಿಯಾ ಇದೆ ಅಂತ ತಿಳ್ಕೊಳ್ಳಿ. ಅದರ ಮಣ್ಣಿನಲ್ಲಿ ಅಮೋನಿಯಾ ಇದೆ. ಈ ಅಮೋನಿಯಾನ ಏನ್ ಮಾಡುತ್ತೆ, ಒಂದು ಬ್ಯಾಕ್ಟೀರಿಯಾ, ಸೂಡೋಮೋನಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಮತ್ತೆ ಅಮೋನಿಯಾ ಇದ್ದಿದ್ದ ಏನ ಕನ್ವರ್ಟ್ ಮಾಡುತ್ತೆ, ನೈಟ್ರೋಜನ್ ಕನ್ವರ್ಟ್ ಮಾಡ್ಬಿಟ್ಟು ಮತ್ತೆ ಏನ್ ಮಾಡುತ್ತೆ, ವಾತಾವರಣ ಕಳಿಸ್ಬಿಡುತ್ತೆ. ಓಕೆ, ಈ ವಾತಾವರಣ ಕಳಿಸ್ಬಿಟ್ಟು ಏನ್ ಮಾಡುತ್ತೆ, ಇದನ್ನ ಒಂದು ಸೈಕಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ರೀತಿ ಒಂದು ಸೈಕಲ್ ಆಗ್ತಾ ಬಿಡುತ್ತೆ. ಆ ಎಲ್ಲ ಬ್ಯಾಕ್ಟೀರಿಯಾಗಳು ಏನ್ ಮಾಡೋದು, ನೈಟ್ರೋಜನ್ ಅಮೋನಿಯಾ ಕನ್ವರ್ಟ್ ಮಾಡೋದು. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅಮೋನಿಯಾ ನೈಟ್ರೋಜನ್ ಕನ್ವರ್ಟ್ ಮಾಡಿ ಈ ಸೈಕಲ್ ಆಯ್ತು. ಈ ಸೈಕಲ್ ನ ಅಂತ ಕರಿತಾ ಹೋಗ್ತೀವಿ, ನೈಟ್ರೋಜನ್ ಸೈಕಲ್ ಅಂತ ಕರಿತಾ ಹೋಗ್ತೀವಿ. ನೈಟ್ರೋಜನ್ ಸೈಕಲ್, ಸಾರಜನಕ ಚಕ್ರ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ರೀತಿ ಏನಾಗುತ್ತೆ, ಎನರ್ಜಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಿರುತ್ತೆ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕನ್ವರ್ಟ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಈ ರೀತಿ ಎನರ್ಜಿ ಒಂದ್ ಕಡೆಯಿಂದ ಒಂದ್ಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಈ ರೀತಿ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾ ಬರ್ತಾರೆ. ಓಕೆ, ಈ ರೀತಿ ಏನಾಗುತ್ತೆ, ನೈಟ್ರೋಜನ್ ಸ್ಥಿರೀಕರಣ ಆಗ್ತಾ ಹೋಗುತ್ತೆ. ಇದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಈ ನೈಟ್ರೋಜನ್ ಫಿಕ್ಸೇಷನ್ ಏನಾಗುತ್ತೆ, ಸಸ್ಯಗಳಿಗೆ ನ್ಯಾಚುರಲ್ ಆಗಿ ಏನಾಗ್ತಾ ಹೋಗುತ್ತೆ, ಪೋಷಕಾಂಶಗಳು ಸಿಗ್ತಾ ಬರ್ತವೆ. ಆ ಪೋಷಕಾಂಶಗಳನ್ನ ಯೂಸ್ ಮಾಡ್ಕೊಂಡು ಈ ಸಸ್ಯಗಳು ಏನ್ ಮಾಡ್ತವೆ, ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡ್ತಾ ಬರ್ತವೆ. ಸಸ್ಯಗಳ ದೇಹದಲ್ಲಿ, ಸಸ್ಯಗಳ ಬಾಡಿಯಲ್ಲಿ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡ್ತಾ ಹೋಗ್ತವೆ. ಈ ಪ್ರೋಟೀನ್ ಏನಾಗ್ತಾ ಬರುತ್ತೆ, ನೆಕ್ಸ್ಟ್ ನಮಗೆ ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಇದು ಕೊಟ್ಟಂತ ಒಂದು ಅಮೋನಿಯಾ, ಓಕೆ, NH3 ಅನ್ನ ಏನ್ ಮಾಡುತ್ತೆ, ಸಸ್ಯ ಹೀರ್ಕೊಂಡು ಏನ್ ಮಾಡುತ್ತೆ, ಅದು ಪ್ರೋಟೀನ್ ಗಳನ್ನ ಉತ್ಪತ್ತಿ ಮಾಡುತ್ತೆ. ಓಕೆ, ಈ ಪ್ರೋಟೀನ್ಗಳು ಏನಾಗಿರ್ತವೆ, ಸಿಂಪಲ್ ಅಮೈನೋ ಆಸಿಡ್ ಗಳಾಗಿರ್ತವೆ. ಅಮೈನೋ ಆಸಿಡ್ ಅಂದ್ರೆ ಏನು, ಸಿಂಪಲ್ ಅಮೈನೋ ಆಸಿಡ್ಗಳು. ಪ್ರೋಟೀನ್ಗಳು ಇಸ್ ನಥಿಂಗ್ ಬಟ್ ಸಿಂಪಲ್ ಅಮೈನೋ ಆಸಿಡ್ಗಳು. ಫಾರ್ ಎಕ್ಸಾಂಪಲ್, ಒಂದು ಇಟಿಕೆಯನ್ನ ತಗೊಂಡಾಗ, ಒಂದು ಇಟಿಕೆ ಏನಾಗಿರುತ್ತೆ, ಅಮೈನೋ ಆಸಿಡ್ ಆಗಿರುತ್ತೆ. ಓಕೆ, ಒಂದು ಮನೆ ಏನಾಗಿರುತ್ತೆ, ಈ ಒಂದು ಪ್ರೋಟೀನ್ ಆಗಿರುತ್ತೆ. ಅಂದ್ರೆ ಈ ಒಂದು ಚಿಕ್ಕ ಇಟಿಕೆಯನ್ನ ಸೇರಿಸ್ಬಿಟ್ಟು ಏನಾಗಿದೆ, ಒಂದು ಮನೆಯನ್ನ ಕಟ್ಟಿದ್ವಿ. ಅದೇ ರೀತಿ ಚಿಕ್ಕ ಚಿಕ್ಕ ಅಮೈನೋ ಆಸಿಡ್ ಗಳನ್ನ ಸೇರಿಸ್ಬಿಟ್ಟು ಏನ್ ಮಾಡಿದ್ವಿ, ಪ್ರೋಟೀನ್ ಅನ್ನ ಉತ್ಪತ್ತಿ ಆಗಿರುತ್ತೆ. ಓಕೆ, ಈ ಚಿಕ್ಕ ಚಿಕ್ಕ ಅಮೈನೋ ಆಸಿಡ್ಗಳು ಓಕೆ, ಈ ಒಂದು ಅಮೈನೋ ಆಸಿಡ್ಗಳು, ಈ ರೀತಿ ಅಮೈನೋ ಆಸಿಡ್ಗಳನ್ನ ಸೇರಿಸ್ಬಿಟ್ಟು ಏನಾಗಿದೆ, ಪ್ರೋಟೀನ್ ಆಗಿದೆ. ಹಾಗಾದ್ರೆ ಈ ಅಮೈನೋ ಆಸಿಡ್ಗಳ ನಡುವೆ ಒಂದು ಎರಡು ಅಮೈನೋ ಆಸಿಡ್ಗಳ ನಡುವೆ, ಅಥವಾ ಇವನ್ನ ಮಾನೋಮರ್ ಅಂತ ಕರಿತೀವಿ, ಇವನ್ನ ಮಾನೋಮರ್ಸ್ ಅಂತ ಕರಿತೀವಿ, ಇವನ್ನ ಪಾಲಿಮರ್ಸ್ ಅಂತ ಕರಿತೀವಿ. ಈ ಮಾನೋಮರ್ಸ್, ಎರಡು ಮಾನೋಮರ್ಗಳ ನಡುವೆ ಇರುವ ಒಂದು ಬಾಂಡ್ ಅನ್ನ ಅಂತ ಕರಿತೀವಿ. ಓಕೆ, ಈ ಎರಡು ಮಾನೋಮರ್ಗಳ ನಡುವೆ ಇರುವ ಬಾಂಡ್ ಅನ್ನ ಪಾಲಿಪೆಪ್ಟೈಡ್ ಬಾಂಡ್ಗಳಂತ ಕರಿತಾ ಹೋಗ್ತೀವಿ. ಪಾಲಿಪೆಪ್ಟೈಡ್ ಬಾಂಡ್ ಅಂತ ಕರಿತಾ ಹೋಗ್ತೀವಿ. ಪಾಲಿಪೆಪ್ಟೈಡ್ ಬಾಂಡ್ಸ್ ಗಳಂತ ಕರಿತೀವಿ. ಓಕೆ, ಎರಡು ಅಮೈನೋ ಆಮ್ಲಗಳನ್ನ ಸೇರಿಸೋ ಒಂದು ಬಾಂಡ್ಗೆ ಪಾಲಿಪೆಪ್ಟೈಡ್ ಬಾಂಡ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ತರದ ತುಂಬಾ ಅಮೈನೋ ಆಮ್ಲಗಳು ಸೇರಾಗ್ತವೆ, ಪ್ರೋಟೀನ್ಗಳಾಗ್ತವೆ. ಓಕೆ, ಹಾಗಾದ್ರೆ ಈ ಪ್ರೋಟೀನ್ಗಳು ಏನ್ ಮಾಡ್ತವೆ, ಈ ಪ್ರೋಟೀನ್ಗಳಲ್ಲಿ ಏನ್ ಮಾಡ್ತಾ ಹೋಗ್ತವೆ, ನಮ್ಮ ದೇಹಕ್ಕೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್. ಈ ಪ್ರೋಟೀನ್ಗಳು ಏನ್ ಮಾಡ್ತವೆ, ಬೆಳವಣಿಗೆಗೆ ಹೆಲ್ಪ್ ಮಾಡ್ತಾ ಬರ್ತವೆ. ಪ್ರೋಟೀನ್ಗಳು ಏನ್ ಮಾಡ್ತವೆ, ನಮ್ಮ ದೇಹದ ಬೆಳವಣಿಗೆಗೆ ಹೆಲ್ಪ್ ಮಾಡ್ತಾ ಬರ್ತವೆ. ಪ್ರೋಟೀನ್ಗಳು ಯಾವ್ದಕ್ಕೆ, ಈ ಪ್ರೋಟೀನ್ಗಳು, ಅದಕ್ಕೋಸ್ಕರ ನಮ್ಮ ಬಾಡಿಯ ಬಿಲ್ಡಿಂಗ್ ಬ್ಲಾಕ್ಸ್ ಗಳಂತ ಕರಿತಾ ಹೋಗ್ತೀವಿ, ಯಾವ್ದನ್ನ, ಪ್ರೋಟೀನ್ಸ್ ಗಳನ್ನ. ಓಕೆ, ಹಾಗಾದ್ರೆ ಈ ರೀತಿ ಪ್ರೋಟೀನ್ಗಳಾಗ್ತವೆ. ಅದೇ ರೀತಿ ನೋಡಿ, ಪ್ರೋಟೀನ್ಗಳು ಮತ್ತೆ ಏನ್ ಮಾಡ್ತವೆ, ನ್ಯೂಕ್ಲಿಕ್ ಆಸಿಡ್ ಗಳನ್ನ ಕನ್ವರ್ಟ್ ಮಾಡ್ತವೆ, DNA ಗಳನ್ನ ಕನ್ವರ್ಟ್ ಮಾಡ್ತವೆ. DNA ಗಳು ಏನ್ ಮಾಡ್ತವೆ, DNA ಗಳು ಮತ್ತೆ RNA ಗಳಾಗ್ತವೆ. ಈ DNA ಇಂದ RNA ಆಗೋ ಒಂದು ಪ್ರೋಸೆಸ್ ನ ಕರಿತೀವಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಟ್ರಾನ್ಸ್ಕ್ರಿಪ್ಷನ್, ಕನ್ನಡದಲ್ಲೂ ಕೂಡ ಟ್ರಾನ್ಸ್ಕ್ರಿಪ್ಷನ್ ಅಂತಾನೆ ಕರಿತಾ ಹೋಗ್ತಾರೆ. DNA ಇಂದ RNA ಆಗೋ ಪ್ರೋಸೆಸ್ ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ಇಂದ ಪ್ರೋಟೀನ್ ಆಗೋ ಪ್ರೋಸೆಸ್ ನ, RNA ಏನ್ ಮಾಡುತ್ತೆ, ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೋಟೀನ್ ಆಗೋ ಪ್ರೋಸೆಸ್ ನ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಓಕೆ, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಡಿಫರೆನ್ಸ್ ಗೊತ್ತಿರಬೇಕು. ಓಕೆ, ಇನ್ನೊಂದು ಮ್ಯೂಟೇಷನ್ ಅಂತ ಕರಿತೀವಿ.
DNA ಇಂದ DNA ಆದ್ರೆ ಇನ್ನೊಂದು ಸೇಮ್ ಟೈಪ್ಸ್ ಆಫ್ DNA ಇಂದ DNA ಸಾರಿ ಇದನ್ನ ರೆಪ್ಲಿಕಾ ಅಂತ ಕರಿತೀವಿ. ರೆಪ್ಲಿಕೇಶನ್ ಅಥವಾ ಡೂಪ್ಲಿಕೇಶನ್ ಅಂತ ಕರಿತೀವಿ. ಒಂದು DNA ಇನ್ನೊಂದು DNA ಹೋಲುವ DNA ನ ಉತ್ಪತ್ತಿ ಮಾಡಿದ್ರೆ ಅದು ರೆಪ್ಲಿಕೇಶನ್ ಆಗುತ್ತೆ. ಮ್ಯೂಟೇಶನ್ ಅಂದ್ರೆ DNA ಗಳಲ್ಲಿ ತೊಂದರೆ ಉಂಟಾಗೋದು ಅಥವಾ DNA ಗಳಲ್ಲಿ ಚೇಂಜಸ್ ಆಗೋದನ್ನ ಮ್ಯೂಟೇಶನ್ ಅಂತ ಕರಿತೀವಿ. ಈ ಮೂರು ಡಿಫ್ರೆನ್ಸ್ ಗೊತ್ತಿರಬೇಕು. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಇಂದ RNA ಆಗೋದು, ಟ್ರಾನ್ಸ್ಲೇಷನ್ ಅಂದ್ರೆ RNA ಇಂದ ಪ್ರೋಟೀನ್ ಆಗೋದು. ಓಕೆ, DNA ಒಂದು DNA ಇನ್ನೊಂದು DNA ಹೋಲೋದು DNA ಉತ್ಪತ್ತಿ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ರೆಪ್ಲಿಕೇಶನ್ ಅಥವಾ ಡೂಪ್ಲಿಕೇಶನ್ ಅಂತ ಕರಿತೀವಿ. ಸೇಮ್ ತನ್ನ ರೆಪ್ಲಿಕಾನ ಉತ್ಪತ್ತಿ ಮಾಡಬಹುದು. ಒಂದು DNA ಅಲ್ಲಿ ತೊಂದರೆ ಉಂಟಾದ್ರೆ ಅದನ್ನ ಎಂತ ಕರಿತಾ ಹೋಗ್ತೀವಿ? ಮ್ಯೂಟೇಶನ್ ಅಂತ ಕರಿತಾ ಹೋಗ್ತೀವಿ. ಚೇಂಜಸ್, ಸಡನ್ ಚೇಂಜಸ್ ಆದ್ರೆ ಮ್ಯೂಟೇಶನ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಡಿಫ್ರೆನ್ಸ್ ಗೊತ್ತಿರಬೇಕು. ಈ ರೀತಿ ಎಲ್ಲಾ ಒಂದು DNA RNA ಎಲ್ಲಾದ್ರಲ್ಲಿ ಯಾವ್ದಿದೆ ಅಂದ್ರೆ ಈ ನೈಟ್ರೋಜನ್ ಇದೆ. ಸಸ್ಯಗಳು ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿದಂತ ಒಂದು ಬ್ಯಾಕ್ಟೀರಿಯಾಗಳು ಸಸ್ಯಗಳ ಅದರಿಂದ ಹೀರ್ಕೊಂಡು ಸಸ್ಯಗಳ ಪ್ರೋಟೀನ್ ಮಾಡ್ತವೆ. ಅದರಿಂದ ಮನುಷ್ಯನ ಬಾಡಿಲಿ ಬರುತ್ತೆ, ಮಾನವನ ಬಾಡಿಲಿ ಈ ರೀತಿ ಎಲ್ಲ ಪ್ರೋಸೆಸ್ ನಡೀತಾ ಬರುತ್ತೆ. ಓಕೆ, ಇದು ನೆನಪಿರ್ಬೇಕು. ಇದು ನೈಟ್ರೋಜನ್ ಸೈಕಲ್ ಮಾಡಿದ್ರೆ ಇದು ನೆನಪಿದ್ರೆ ನಿಮಗೆ ಈಸಿ ಕ್ವಶನ್ಸ್ ನ ಕ್ರಾಕ್ ಮಾಡಬಹುದು. IAS ಈ ರೀತಿ ಕ್ವಶನ್ ಕೇಳಿರ್ತಾರೆ. ನೈಟ್ರೋಜನ್ ಯಾವ ಯಾವ ಒಂದು ಸಂಯುಕ್ತಗಳಲ್ಲಿ ಇರ್ತವೆ, ಯಾವ ಒಂದು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಇರ್ತವೆ ಅಂದ್ರೆ ಎಲ್ಲಾ ಬಯೋಮಾಲಿಕ್ಯೂಲ್ಸ್ ನೈಟ್ರೋಜನ್ ಇರುತ್ತೆ. ಓಕೆ, ಈ ನೈಟ್ರೋಜನ್ ಫಿಕ್ಸೇಷನ್ ಆಯ್ತು. ಆ ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಒಂದು ಗೊಬ್ಬರಗಳ ಒಂದು ಫರ್ಟಿಲೈಸೇಷನ್ ನ್ಯಾಚುರಲ್ ಸಿಗ್ತಾ ಇದೆ. ನಾವು ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಸಬ್ಸಿಡಿಗಳು ಸಿಕ್ಕಿದಾವೆ. ಓಕೆ, ಈಗ ಸಬ್ಸಿಡಿಗಳು ಸಿಕ್ಕಿದೆ. ಈ ಸಬ್ಸಿಡಿಗಳು ಸಿಕ್ಕಿರೋದ್ರಿಂದ ನಮಗೆ NPK ಗೊಬ್ಬರಗಳು ಈಸಿಯಾಗಿ ಸಿಗ್ತಾ ಹೋಗ್ತವೆ. ಯಾವ್ಯಾವು? ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು. ಓಕೆ, ಇವೆಲ್ಲ ಈಸಿಯಾಗಿ ಸಿಗ್ತಾ ಹೋಗ್ತವೆ. ಯೂರಿಯಾದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟಿದೆ? 46% ಇದೆ. DAP ಅಂದ್ರೆ ಏನು? ಫುಲ್ ಫಾರ್ಮ್ ಡೈ ಅಮೋನಿಯಾ ಫಾಸ್ಫೇಟ್. ಡೈ ಅಮೋನಿಯಾ ಫಾಸ್ಫೇಟ್. ಓಕೆ, ಈ ಡೈ ಅಮೋನಿಯಾ ಫಾಸ್ಫೇಟ್ ಅಲ್ಲಿ ಎಷ್ಟಿದೆ? ಫಾಸ್ಫರಸ್ ಎಷ್ಟಿರುತ್ತೆ? 46% ಇರುತ್ತೆ. ಓಕೆ, ಫಾಸ್ಫರಸ್ 46% ಇರುತ್ತೆ ಇದರಲ್ಲಿ. ಓಕೆ, ನೈಟ್ರೋಜನ್ ಎಷ್ಟಿರುತ್ತೆ? 16% ಇರುತ್ತೆ. ಯಾವುದು? ಡೈ ಅಮೋನಿಯಾ ಫಾಸ್ಫೇಟ್. ಈ ತರದ ಗೊಬ್ಬರಗಳು ಸಬ್ಸಿಡಿ ಸಿಗೋದ್ರಿಂದ ನಮ್ಗೆ ಯಥೇಚ್ಛವಾಗಿ ಸಿಗ್ತಾ ಇದಾವೆ. ಈ ಯಥೇಚ್ಛವಾಗಿ ಸಿಗ್ತಾ ಇದಾವೆ ಹಾಗೂ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಆ ಒಂದು ಬ್ಯಾಕ್ಟೀರಿಯಾಗಳು ಕೊಡ್ತಾ ಇದಾವೆ. ಅವಾಗ ಏನ್ ಮಾಡ್ತವೆ? ಈ ಗೊಬ್ಬರಗಳನ್ನ ಕಡಿಮೆ ಇರ್ಕೊಂತವೆ. ಅವೇನ್ ಮಾಡ್ತವೆ? ಈ ಸಸ್ಯಗಳಿಗೆ ಆಗ್ತಂತ ಗೊಬ್ಬರಗಳು ಏನಾಗುತ್ತೆ? ಇಲ್ಲೇ ಉಳಿದ್ಬಿಟ್ಟಿರುತ್ತೆ. ಇಲ್ಲೇ ಉಳಿದಂತ ಗೊಬ್ಬರ ಏನಾಗುತ್ತೆ? ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ? ಇದು ರನ್ ಆಫ್ ಆಗುತ್ತೆ. ಅಂದ್ರೆ ರನ್ ಆಫ್ ಆಗುತ್ತೆ. ಈ ರನ್ ಆಫ್ ಆಗಿ ಏನ್ ಮಾಡುತ್ತೆ? ಒಂದು ಪಾಂಡ್ ಸಿಸ್ಟಮ್ ಇರುತ್ತೆ, ಒಂದು ಲೇಕ್, ಒಂದು ಕೆರೆ ಇರುತ್ತೆ. ಆ ಕೆರೆಗೆ ಹೋಗುತ್ತೆ. ಇದೆಲ್ಲ ಒಂದು ಗೊಬ್ಬರ ಬಂದು ಸೇರ್ಕೊಳ್ಳುತ್ತೆ. ಈ NPK ಎಲ್ಲ ಬಂದು ಸೇರ್ಕೊಂಡ್ಬಿಡ್ತಿದ್ರೊಳಗೆ. ಓಕೆ, ಈ NPK ಸೇರ್ಕೊಂಡಾಗ ಇಲ್ಲೇನಾಗುತ್ತೆ? ಪೋಷಕಾಂಶಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ದೀಸ್ ಆರ್ ಆಲ್ ದ ನ್ಯೂಟ್ರಿಷನ್ಸ್. ಓಕೆ, ಇಲ್ಲೇನಾಗ್ತದೆ? ಇನ್ಕ್ರೀಸಿಂಗ್ ದ ನ್ಯೂಟ್ರಿಷನ್ಸ್. ಅಂದ್ರೆ ನ್ಯೂಟ್ರಿಷನ್ಸ್ ಲೆವೆಲ್ ಜಾಸ್ತಿ ಆಗ್ತಿದೆ. ಅವಾಗ ಏನಾಗುತ್ತೆ? ಇದ್ರಲ್ಲಿರುವ ಶೈವಲಗಳು ಅಥವಾ ಆಲ್ಗಲ್ ಬ್ಲೂಮ್ಸ್, ಶೈವಲಗಳು ಅಥವಾ ಆಲ್ಗೆಗಳು, ಶೈವಲಗಳು, ಪಾಚಿಗಳು, ಓಕೆ, ಪಾಚಿಗಳು ಏನ್ ಮಾಡ್ತಾ ಹೋಗ್ತವೆ? ಈ ಒಂದು NPK ಗೊಬ್ಬರಗಳನ್ನ ಏನ್ ಮಾಡ್ತವೆ? ಅಬ್ಸರ್ವ್ ಮಾಡ್ಕೊಂಡು, ಈ NPK ಗೊಬ್ಬರಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡ್ತವೆ? ಈ ಒಂದು ಪಾಂಡ್ ಸಿಸ್ಟಮ್ ಮೇಲೆ ಬೆಳೀತಾ ಹೋಗ್ಬಿಡುತ್ತೆ. ಈ ಪಾಂಡ್ ಸಿಸ್ಟಮ್ ಮೇಲೆ ಯಥೇಚ್ಛವಾಗಿ ಬೆಳೀತಾ ಹೋಗ್ತವೆ. ಅದನ್ನ ಆಲ್ಗಲ್ ಬ್ಲೂಮ್ ಅಂತ ಕರಿತಾ ಹೋಗ್ತವೆ. ಈ ಆಲ್ಗಲ್ ಬ್ಲೂಮ್ ಅಂದ್ರೆ ಏನಿಲ್ಲ, ಒಂದು ಪಾಂಡ್ ಸಿಸ್ಟಮ್ ಅಲ್ಲಿ ಯಥೇಚ್ಛವಾಗಿ ಏನಾಗುತ್ತೆ? ಆ ಶೈವಲಗಳು ಬೆಳೆಯೋ ಒಂದು ಪ್ರೋಸೆಸ್ ನ ಆಲ್ಗಲ್ ಬ್ಲೂಮ್ ಅಂತ ಕರಿತಾ ಹೋಗ್ತೀವಿ. ಈ ಯಥೇಚ್ಛವಾಗಿ ಏನಾಯ್ತು? ಈಗ ಶೈವಲಗಳು ಅಥವಾ ಆಲ್ಗೆಗಳು ಬೆಳೀತಾ ಹೋಗ್ತವೆ. ಓಕೆ, ನೀಟಾಗಿ ನೋಡ್ತಾ ಅಳಿಸ್ತಾ ಬರುತ್ತೆ. ಓಕೆ, ಈ ಪಾಂಡ್ ಸಿಸ್ಟಮ್ ಮೇಲೆ ಏನಾಗಿದೆ? ಯಥೇಚ್ಛವಾಗಿ ಆಲ್ಗೆಗಳು ಬೆಳೆದಿದ್ದಾವೆ. ಯಾಕಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಆಗಿದೆ ಇಲ್ಲೆಲ್ಲ. ಈಗ ಸೂರ್ಯನ ಕಿರಣಗಳಿರ್ತಾವಲ್ಲ, ಇಲ್ಲಿಗೆ ಬರ್ತಾ ಇರ್ತವೆ. ಸೂರ್ಯನ ಕಿರಣಗಳು ಬಂದಾಗ ಈ ಸಸ್ಯಗಳು ಏನ್ ಮಾಡ್ತವೆ? ಈ ಶೈವಲಗಳು ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಪ್ಲಾಂಟ್ಸ್. ಅಂದ್ರೆ ಪ್ರಿಮಿಟಿವ್ ಸ್ಟೇಜ್ ಆಫ್ ಪ್ಲಾಂಟ್ಸ್. ಈ ಪ್ರಿಮಿಟಿವ್ ಸ್ಟೇಜ್ ಆಫ್ ಪ್ಲಾಂಟ್ಸ್ ಗಳು ಏನ್ ಮಾಡ್ತವೆ? ಇದ್ರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಇದ್ದಾಗ ಏನಾಗುತ್ತೆ? ಈ ಒಂದು ಬೆಳಕನ್ನ ಬಳಸ್ಕೊಂಡು ಏನ್ ಮಾಡ್ತೇವೆ? ಫೋಟೋಸಿಂಥಸಿಸ್ ಅನ್ನ ಮಾಡ್ತಾ ಬರ್ತವೆ. ಆ ಫೋಟೋಸಿಂಥಸಿಸ್ ಮಾಡಿದಾಗ ಏನಾಗುತ್ತೆ? ಇಲ್ಲೇ ಆಕ್ಸಿಜನ್ ಲಿಬ್ರೇಟ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಒಳಗಡೆ ಒಂದು ನೀರಿನ ಒಳಗಡೆ ಯಾವುದೇ ಒಂದು ಸೂರ್ಯನ ಬೆಳಕು ಬರೋದೇ ಇಲ್ಲ. ಓಕೆ, ಪೆನೆಟ್ರೇಷನ್ ಆಫ್ ಪವರ್ ಇರೋದಿಲ್ಲ. ಓಕೆ, ಲೈಟ್ಗೆ ನೀರಿನ ಒಳಗಡೆ ಏನಾದ್ರೂ ಸೂರ್ಯನ ಬೆಳಕು ಬರಲಿಲ್ಲ ಅಂದ್ರೆ ಇಲ್ಲಿ ಸಸ್ಯಗಳಿರ್ತವೆ. ಓಕೆ, ಇಲ್ಲಿ ಸಸ್ಯಗಳಿರ್ತವೆ. ಇವನ್ನ ಅಂತ ಕರಿತಾ ಹೋಗ್ತೀವಿ? ಇವನ್ನ ಪ್ಲಾಂಕ್ಟನ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ಲಾಂಕ್ಟನ್ಸ್ ಅಂದ್ರೆ ನೀರಿನ ಮೇಲೆ ತೇಲುವ ಜೀವಿಗಳನ್ನ ಪ್ಲಾಂಕ್ಟನ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ಲಾಂಕ್ಟನ್ಸ್. ಓಕೆ, ನೀರಿನ ಸೆಂಟ್ರಲ್ಲಿ ಈಜಾಡೋ ಜೀವಿಗಳನ್ನ ನೆಕ್ಟನ್ಸ್ ಅಂತ ಕರಿತೀವಿ. ನೆಕ್ಟನ್ಸ್. ಓಕೆ, ತಳದಲ್ಲಿ ಇರುವ ಜೀವಿಗಳನ್ನ ಬೆಂಥೋಸ್ ಅಂತ ಕರಿತೀವಿ. ಬೆಂಥೋಸ್. ಓಕೆ, ಈ ತರ ಜೀವಿಗಳಿರ್ತವೆ. ಈ ಜೀವಿಗಳೇನಾಗ್ತವೆ? ಒಳಗಡೆ ಸೂರ್ಯನ ಬೆಳಕು ಬರಲಿಲ್ಲ ಅಂದ್ರೆ ಇಲ್ಲೂ ಸಸ್ಯಗಳಿಗೆ ಏನಾಗೋದಿಲ್ಲ? ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ಫೋಟೋಸಿಂಥಸಿಸ್ ನಡೆಯಲ್ಲ ಅಂದ್ರೆ ಏನಾಗುತ್ತೆ? ಈ ಸಸ್ಯಗಳೇನಾಗ್ತಾ ಬರ್ತವೆ?
ಸಾಯ್ತಾ ಬರ್ತವೆ. ಈ ಸಸ್ಯಗಳು ಸಾಯ್ತಾ ಬಂದಾಗ ಇಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಡಿಒ ಕಡಿಮೆ ಆಗುತ್ತೆ, ಬಿಒಡಿ ಜಾಸ್ತಿ ಆಗುತ್ತೆ. ಇಲ್ಲಿ ಅಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ ಅಂದ್ರೆ ನೀರಿನಲ್ಲಿ ಕರಗಿದ ಆಮ್ಲಜನಕ ಕಡಿಮೆ ಆಗ್ತಾ ಇದೆ. ಓಕೆ, ರಾಸಾಯನಿಕವಾಗಿ ಏನಾಗುತ್ತೆ, ಕ್ರಿಯೆಗಳಿಗೆ ಬೇಕಾದಂತ ಒಂದು ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಆಕ್ಸಿಜನ್ ಬೇಕು ಜಾಸ್ತಿ, ಕರಗಿರುವ ಆಕ್ಸಿಜನ್ ಕಡಿಮೆ ಆಗ್ತಿದೆ. ಈ ಸಂದರ್ಭದಲ್ಲಿ ಏನಾಗ್ತಾ ಬರುತ್ತೆ, ಇಲ್ಲಿರುವ ಎಕೋಸಿಸ್ಟಮ್ ಪೂರ್ತಿ ಏನಾಗ್ತಾ ಬರುತ್ತೆ, ನಾಶ ಆಗ್ತಾ ಬರುತ್ತೆ. ಅಂದ್ರೆ ಎಲ್ಲಾ ಜೀವಿಗಳು ಸಾಯ್ತಾ ಬರ್ತವೆ. ನೋಡಿರ್ಬೋದು, ನೀರಿನ ಸಮುದ್ರದ ಮೇಲ್ಗಡೆ ಏನಾಗುತ್ತೆ, ಮೀನುಗಳು ತೇಲ್ತಾ ಇರ್ತವೆ, ಒಂದು ಲೇಕಲ್ಲೆಲ್ಲ ಮೀನುಗಳು ತೇಲ್ತಾ ಇರ್ತವೆ. ಈ ತರ ಏನಂತ ಎಕೋಸಿಸ್ಟಮ್ ಪೂರ್ತಿ ನಾಶ ಆಗ್ತಾ ಬರುತ್ತೆ. ಈ ಪ್ರೋಸೆಸ್ಗೆ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ಯೂಟ್ರಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಯೂಟ್ರಿಫಿಕೇಶನ್, ಈ ಪ್ರೋಸೆಸ್ ಅಂತ ಕರಿತಾ ಹೋಗ್ತೀವಿ ಯೂಟ್ರಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಈ ಯೂಟ್ರಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ ಮುಖಾಂತರವಾಗಿ ಏನಾಗ್ತಾ ಹೋಗುತ್ತೆ, ಯೂಟ್ರಿಫಿಕೇಶನ್ ಆಗ್ತದೆ. ನೀರಿನ ಒಳಗಡೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಿದಂತೆ ಯೂಟ್ರಿಫಿಕೇಶನ್ ಆಗ್ತಾ ಬರುತ್ತೆ. ಈ ಯೂಟ್ರಿಫಿಕೇಶನ್ ಇಂದ ಏನಾಗ್ತಾ ಬರುತ್ತೆ, ಈ ಒಂದು ಎಕೋಸಿಸ್ಟಮ್ ನಾಶ ಆಗ್ತಾ ಬರುತ್ತೆ. ಇದನ್ನ ಯೂಟ್ರಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಎಂತ ಕರಿತಾ ಹೋಗ್ತೀವಿ, ಯೂಟ್ರಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ ಇದು? ಕ್ಲಿಯರ್? ಯೂಟ್ರಿಫಿಕೇಶನ್ ಏನ್ ಕಾಯ್ತು ಅಂತ ಗೊತ್ತಾಯ್ತಲ್ಲ? ಓಕೆ ಓಕೆ, ಇಲ್ಲಿಗೆ ಯೂಟ್ರಿಫಿಕೇಶನ್ಗೆ ಸ್ಟಾಪ್ ಮಾಡಿರೋಣ. ನೆಕ್ಸ್ಟ್ ಇನ್ನೊಂದು ಸೀರೀಸ್ ಅಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ, ಅದು ನೈಟ್ರೋಜನ್ ಸಂಬಂಧಪಟ್ಟಂತೆ ಇರುತ್ತೆ. ಆ ವಿಡಿಯೋದಲ್ಲಿ ನೈಟ್ರೋಜನ್ ಟಾಪಿಕ್ ನ ಕಂಪ್ಲೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.